ಅದಕ್ಕೂ ಮಾಡಿ ಗಂಡಗನ್ನು ತುಂಬಾ ಎಮೋಷನಲ್ ಆಗಿ ಕಟ್ಕೊಟ್ಟಿದ್ದಾರೆ. ದುಡ್ಡಿಂದ ಏನ್ ಬೇಕಾದ್ರೆ ತಿನ್ಬೇಕು ಅಂತಾರೆ, ಏನ್ ಬೇಕಾದ್ರೆ ಕೊಂಡ್ಕೋಬೇಕು ಅಂತಾರೆ, ಬಟ್ ಅದಕ್ಕಿಂತ ಮುಖ್ಯ ಅನ್ನ. ರೈತರ ಬಗ್ಗೆ ತುಂಬಾ ಚೆನ್ನಾಗಿ ಸ್ಟೋರಿ ತಗೊಂಡಿದ್ದಾರೆ. ಟೆಕ್ನಿಕಲಿ ಸಹ ತುಂಬಾ ಸೌಂಡ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನೂ ಈ ತರ ಜಾಸ್ತಿ ಪ್ರಯತ್ನಗಳಾಗಬೇಕು ಅಂತ ಹೇಳ್ತೀನಿ. ಇವಾಗ ಕಲ್ಕಿದು ಎಂಟ್ರಿ ಬರುತ್ತೆ, ಅದು ತುಂಬಾ ಇಷ್ಟ ಆಯ್ತು. ಅದ್ರಲ್ಲಿ ಎಸ್ಪೆಷಲಿ ಕಲ್ಕಿ ಆಕ್ಟ್ ಮಾಡಿರೋರು ತುಂಬಾ ಮಸ್ತಾಗಿ ಆಕ್ಟ್ ಮಾಡೋರು. ರೈತರ ಹೋರಾಟ ಕಷ್ಟಗಳನ್ನ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸಿನಿಮಾ ಮೇಕಿಂಗ್ ಅಂಡ್ ಮ್ಯೂಸಿಕ್ ಆಲ್ಸೋ ತುಂಬಾ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಎಕ್ಸಲೆಂಟ್ ಆಗಿ ಬಂದಿದೆ. ಯೋಗಿ ಯೋಗಿ ನೀನೇ ಗಿಲ ಹಿಡಿದ ಯೋಗಿ. ರೈತರಿದ್ರೇನೆ ಜೀವನ ನಡೆಯೋದು. ಇದು ಬಾರಿ ಸ್ಮೂತ್ ಆಗಿ ಬಾರಿ ಕ್ಲಿಯರ್ ಆಗಿ ಪಿಕ್ಚರ್ ಕೊಟ್ಟಿದ್ದಾರೆ. ಇದು ಫ್ಯೂಚರ್ ಮೂವಿ ಆಗ್ಲಿಕ್ಕೆ ಯಾವುದೇ ಕೊರತೆ ಇಲ್ಲ. ರೈತರನ್ನ ನೀವು ರೈತರ ಬಗ್ಗೆ ಏನಾದ್ರು ಒಳ್ಳೆ ತಿಳ್ಕೊಬೇಕು ಅಂದ್ರೆ ಇದರಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಪ್ರತಿಯೊಬ್ಬ ಕಲಾವಿದರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ತುಂಬಾ ಅದ್ಭುತವಾಗಿದೆ ಕಾನ್ಸೆಪ್ಟ್, BGM, ಎಡಿಟಿಂಗು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದೇನಂದ್ರೆ ದುಡ್ಡು ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಅದನ್ನ ತೆಗೆದು ತೋರಿಸಿದ್ದಾರೆ. ರೈತ ಕಿರುಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಆಕ್ಚುಲಿ ರೈತ ತುಂಬಾ ಚೆನ್ನಾಗಿ ಬಂದಿದೆ. ಶಾರ್ಟ್ ಮೂವಿ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಿರುಚಿತ್ರ ಅವರು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ರೈತ ಬಗ್ಗೆ ನಾನು ಯಾವಾಗ ಸ್ಟೋರೀಸ್ ಕೇಳ್ತಿದ್ದೆ, ಬಟ್ ಈ ಮೂವಿ ನೋಡೋಮೇಲೆ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ. ರೈತರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಸಿದ್ದಾರೆ. ಈಗ ತಾನೇ ರೈತ 2 ಮೂವಿ ನೋಡ್ಕೊ ಬಂದು ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡಿ. ಥ್ಯಾಂಕ್ ಯು.